ನಮಸ್ಕಾರ, ವೆಲ್ಕಮ್ ಟು ಫೋಕಸ್ 18. ನಾನ್ ಶರ್ಮಿತಾ ಶೆಟ್ಟಿ. ಹಿಜಾಬ್ ವಿಚಾರದಲ್ಲಿ ಕೈಗೆ ಡಬಲ್ ಶಾಕ್, ಟ್ರಿಬಲ್ ಟೆನ್ಷನ್. ಸಿದ್ದು ಮೀಟಿಂಗ್, ಡಿಕೆ ಪ್ಲಾನಿಂಗ್. ಜಮೀರ್ ತಂದ ಆಪತ್ತು ಎಂಥದ್ದು? ಬಿಜೆಪಿ ವಿರುದ್ಧ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಕೈಗೆ ಉಲ್ಟಾ ಆಗುತ್ತಾ? ಉಭಯ ಸದನಗಳಲ್ಲೂ ಪ್ರತಿಧ್ವನಿಸಿದ ಹಿಜಾಬ್ ಸಂಘರ್ಷ ವಿಚಾರ. ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರ ಪ್ಲಾನ್ ಫೇಲ್ ಆಯ್ತಾ? ಹಿಜಾಬ್ ವಿಚಾರದಲ್ಲಿ ಕೈ ನಾಯಕರ ನಡೆ ಏನು? ಇದೇ ಇವತ್ತಿನ ಫೋಕಸ್ 18. ಹಿಜಾಬ್ ಡಬಲ್ ಹಸ್ತ. ಹಿಜಾಬ್ ವಿಚಾರದಲ್ಲಿ ಕೈಗೆ ಡಬಲ್ ಶಾಕ್, ಟ್ರಿಬಲ್ ಟೆನ್ಷನ್. ಸಿದ್ದು ಮೀಟಿಂಗ್, ಡಿಕೆ ಪ್ಲಾನಿಂಗ್. ಜಮೀರ್ ತಂದ ಆಪತ್ತು ಎಂಥದ್ದು? ಬಿಜೆಪಿ ವಿರುದ್ಧ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಕೈಗೆ ಉಲ್ಟಾ ಆಗುತ್ತಾ? ಕಳೆದ ಹಲವು ದಿನಗಳಿಂದ ಹಿಜಾಬ್ ಸಂಘರ್ಷ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಜ್ವಾಲೆಯನ್ನೇ ಹೊತ್ತಿ ಉರಿಸಿತ್ತು. ವಿದ್ಯಾರ್ಥಿಗಳ ನಡುವೆಯೇ ದ್ವೇಷದ ಭಾವನೆ ಬಿತ್ತಿತ್ತು ಈ ಹಿಜಾಬ್ ಕೇಸರಿ ಸಂಘರ್ಷ. ವಿದ್ಯಾಮಂದಿರವೇ ರಣಾಂಗಣವಾಗಿತ್ತು. ಇದೇ ಹಿಜಾಬ್ ಕಾದಾಟ ಈಗ ರಾಜಕೀಯ ವಲಯದಲ್ಲೂ ಸದ್ದು ಮಾಡ್ತಿದೆ. ನಾಯಕರ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗಿದೆ ಈ ಹಿಜಾಬ್ ಜಟಾಪಟಿ. ಈ ನಡುವೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಹಿಜಾಬ್ ಧರಿಸದೇ ಇದ್ರೆ ರೇಪ್ ಆಗೋದನ್ನೇ ತಡೆದಿದ್ದು ಹಿಜಾಬ್ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಅವರು ಕೊಟ್ಟ ವಿವಾದಾತ್ಮಕ ಹೇಳಿಕೆಗೆ ಎಲ್ಲೆಡೆ ಟೀಕೆ ವ್ಯಕ್ತವಾಗಿದೆ. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. ಜಮೀರ್ ಕೊಟ್ಟ ಇದೇ ಹೇಳಿಕೆ ಮಹಿಳೆಯರಿಗೆ ಮಾಡಿದ ಅವಮಾನ ಎಂದು ಎಲ್ಲೆಡೆ ಟೀಕೆ ವ್ಯಕ್ತವಾಗಿದೆ. ಜಮೀರ್ ಕೊಟ್ಟ ಈ ಹೇಳಿಕೆ ಕಾಂಗ್ರೆಸ್ಗೆ ತೀರಾ ಮುಜುಗರ ತಂದಿದೆ. ಅವರ ಎಡವಟ್ಟು ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ನಾಯಕರು ಮಾತ್ರವಲ್ಲ, ಸ್ವತಃ ಕಾಂಗ್ರೆಸ್ ನಾಯಕರು ಕೂಡ ಜಮೀರ್ ಹೇಳಿಕೆಯನ್ನ ವಿರೋಧಿಸಿದ್ದಾರೆ. ಇನ್ನು ಕೆಲವರಂತೂ ಅವರ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಪಕ್ಷದ ಶಾಸಕರಲ್ಲೇ ಅಸಮಾಧಾನ ಎದ್ದು ಕಾಣುತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಂತೂ ಜಮೀರ್ ಅಹಮದ್ ಹೇಳಿಕೆಯನ್ನ ಕಾಂಗ್ರೆಸ್ ಒಪ್ಪುವುದಿಲ್ಲ, ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು ಕೂಡ. ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದ ಏನು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ. ನಮ್ಮ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್. ಯಾರಿಗೂ ಈ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದೆ, ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಎಕ್ಸ್ಪ್ಲನೇಷನ್ ಕೇಳಬೇಕು ಕೇಳ್ತೀನಿ. ವಿ ಕಂಡಮ್ ದ ಸ್ಟೇಟ್ಮೆಂಟ್, ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಐ ವಿಲ್ ಆಸ್ಕ್ ಹಿಮ್ ಟು ವಿಡ್ರಾ ಇಟ್ ಅಂಡ್ ಅಪಾಲಜಿ. ಹಿಜಾಬ್ ವಿಚಾರದಲ್ಲಿ ಕೈಗೆ ಡಬಲ್ ಶಾಕ್, ಟ್ರಿಬಲ್ ಟೆನ್ಷನ್ ಎದುರಾಗಿದೆ. ಸಿದ್ದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಿದ್ದಾರೆ, ಡಿಕೆಶಿ ಪ್ಲಾನಿಂಗ್ ಮೇಲೆ ಪ್ಲಾನಿಂಗ್ ಮಾಡುತ್ತಿದ್ದಾರೆ. ಈ ನಡುವೆ ಜಮೀರ್ ಹೇಳಿಕೆ ಕಾಂಗ್ರೆಸ್ಗೆ ದೊಡ್ಡ ಆಪತ್ತು ತಂದಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಏನು ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿತ್ತು, ಈಗ ಅದೇ ಅವರಿಗೆ ಉಲ್ಟಾ ಆಗೋ ರೀತಿ ಕಾಣುತ್ತಿದೆ. ಯಾವ ಹಿಜಾಬ್ ಅಸ್ತ್ರವನ್ನ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರಯೋಗಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ರು, ಈಗ ಅದೇ ಹಿಜಾಬ್ ಅಸ್ತ್ರ ಅವರಿಗೆ ಮುಳುವಾದಂತೆ ಕಾಣುತ್ತಿದೆ. ಜಮೀರ್ ಅಹಮದ್ ಕೊಟ್ಟ ಒಂದು ಹೇಳಿಕೆ ಅವರಿಗೆ ತಿರುಗುಬಾಣವಾಗಿದೆ. ಕೈ ನಾಯಕರಿಗೆ ನುಂಗಲಾರದ ಬಿಸಿತುಪ್ಪವಾಗಿದೆ ಜಮೀರ್ ಅಹಮದ್ ಕೊಟ್ಟ ಸ್ಟೇಟ್ಮೆಂಟ್. ಜಮೀರ್ ಹೇಳಿಕೆಯನ್ನ ವಿರೋಧಿಸಿದ್ದಲ್ಲದೆ ಇದು ಪಕ್ಷದ ಹೇಳಿಕೆಯಲ್ಲ, ಅವರ ವೈಯಕ್ತಿಕ ಹೇಳಿಕೆ ಎಂದು ಜಾರಿಕೊಳ್ಳುತ್ತಿದ್ದಾರೆ. ಜಾಣ ನಡೆ ಅನುಸರಿಸುತ್ತಿದ್ದಾರೆ. ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದ ಏನು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ. ನಮ್ಮ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್. ಯಾರಿಗೂ ಈ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದೆ, ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಎಕ್ಸ್ಪ್ಲನೇಷನ್ ಕೇಳಬೇಕು ಕೇಳ್ತೀನಿ. ಐ ವಿಲ್ ಆಸ್ಕ್ ಹಿಮ್ ಟು ವಿಡ್ರಾ ಇಟ್ ಅಂಡ್ ಅಪಾಲಜಿ. ಇಲ್ಲ, ಆ ಬಗ್ಗೆ ನನಗೇನು ವಿಚಾರ ಗೊತ್ತೂ ಇಲ್ಲ, ನಮ್ಮ ಅಂತ ಒಂದು ಸಬ್ಜೆಕ್ಟೂ ಇಲ್ಲ. ಹಿಜಾಬ್ ನಮ್ಮ ಧಾರ್ಮಿಕತೆಯ ಒಂದು ವಿಧಿವಿಧಾನಗಳ ಪ್ರಕ್ರಿಯೆ. ಇದರಲ್ಲಿ ಶಿರವಸ್ತ್ರ ವಹಿಸುವ ನಮ್ಮ ಮಹಿಳೆಯರು, ಹುಡುಗಿಯರು ಶಿರವಸ್ತ್ರ ಹಾಕ್ತಿರೋದು ಒಂದು ಭಾಗ ಅಷ್ಟೇ, ಬೇರೆ ವಿಚಾರ ನಮಗೇನು ಗೊತ್ತಿಲ್ಲ. ಇದು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ವೈಯಕ್ತಿಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅದ್ರ ಬಗ್ಗೆ ಹೆಚ್ಚು ಟೀಕೆ ಟಿಪ್ಪಣಿ ಇಲ್ಲ. ನಾನು ಸಮರ್ಥನೆ ಮಾಡೋದು ಬಿಡೋದು ಪ್ರಶ್ನೆ. ಅವ್ರದ್ದು ವೈಯಕ್ತಿಕವಾದ ಹೇಳಿಕೆ, ಅದು ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅದು ಅವ್ರ ಸಮುದಾಯಕ್ಕೆ ಆಗಿರ್ತಕ್ಕಂಥ ನೋವನ್ನು ಅವ್ರು ಹೇಳಿರ್ಬೋದು. ಅದು ಅವರ ವೈಯಕ್ತಿಕ ಹೇಳಿಕೆ. ಈಗಾಗಲೇ ಕೆಪಿಸಿ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಈ ಹಿಜಾಬ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಕೂಡ ಹೇಳಿದ್ದೀವಿ, ನೇರವಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಹೊಣೆ. ಇದೇ ವಿಚಾರವಾಗಿ ಶಾಸಕ ಜಮೀರ್ ವಿರುದ್ಧ ಸಿದ್ದರಾಮಯ್ಯಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕೆಲ ನಾಯಕರು. ಸದನ ನಡೆಯುತ್ತಿರುವ ಟೈಮ್ನಲ್ಲೇ ಹೀಗೆ ಮಾತನಾಡುತ್ತಿದ್ದಾರೆ. ಜಮೀರ್ ಹೇಳಿಕೆಯನ್ನ ಹೇಗೆ ಸಮರ್ಥನೆ ಮಾಡಿಕೊಳ್ಬೇಕು, ಜಮೀರ್ಗೆ ಬುದ್ಧಿ ಹೇಳಿ ಎಂದು ದೂರಿದ್ರು ಕೂಡ. ಜಮೀರ್ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಕಾಂಗ್ರೆಸ್ ನಾಯಕರು ಜಮೀರ್ ಹೇಳಿಕೆ ಬಗ್ಗೆ ಗಪ್ಚುಪ್ ಆಗಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ.
ಇತ್ತ ಜಮೀರ್ ಹೇಳಿಕೆಗೆ ಕೇಸರಿ ಕಲಿಗಳು ಕೆಂಡಾಮಂಡಲವಾಗಿದ್ದಾರೆ. ಹಿಜಬ್ ಕಾದಾಟದ ಬಗ್ಗೆ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಸರ್ಕಾರದ ವೈಫಲ್ಯದಿಂದಲೇ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಕಾವೇರಿತು. ಬೇರೆ ಬೇರೆ ಕಾಲೇಜುಗಳಿಗೂ ಈ ವಿವಾದ ಹಬ್ಬೋದಕ್ಕೆ ಸರ್ಕಾರವೇ ಕಾರಣ. ಮುಸ್ಲಿಂ ವಿದ್ಯಾರ್ಥಿನಿಯರ ಹಕ್ಕನ್ನ ಸರ್ಕಾರ ಕಿತ್ತುಕೊಳ್ಳಲು ಮುಂದಾಗಿದೆ ಅಂತ ಹೀಗೆ ಪುಂಖಾನುಪುಂಖವಾಗಿ ಕಾಂಗ್ರೆಸ್ ಕಲಿಗಳು ವಾಗ್ದಾಳಿ ನಡೆಸಿದ್ರು. ಇದರಿಂದ ಬಿಜೆಪಿ ನಾಯಕರು ಒಳಗೊಳಗೆ ಕೊತ ಅಂತ ಕುದೀತಿದ್ರು. ಯಾವಾಗ ಜಮೀರ್ ಅಹಮದ್ ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡಿದ್ರು, ಇದೇ ಅವಕಾಶಕ್ಕಾಗಿ ಕಾಯ್ತಾ ಕುಳಿತಿದ್ದ ಕೇಸರಿ ಕಲಿಗಳು ಏಕಾಏಕಿ ಜಮೀರ್ ವಿರುದ್ಧ ಮುಗಿಬಿದ್ರು. ಜಮೀರ್ ಅಹಮದ್ ಹೇಳಿಕೆ ವಿರುದ್ಧ ಹರಿಹಾಯ್ದ್ರು. ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡ್ರು. ಇದರ ಬಗ್ಗೆ ಇಡೀ ದೇಶಾದ್ಯಂತ ಪ್ರತಿಕ್ರಿಯೆ ಸಿಕ್ಕಿದೆ. ಈ ಥರ ಹೇಳಿಕೆ ಕೊಡೋದು ಎಷ್ಟು ಸಮಂಜಸ, ಎಷ್ಟು ಅವರ ವಿಚಾರಗಳು ಏನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಆಗ್ತದೆ. ಈ ಥರ ಹಿಂದೆಲ್ಲ ಹೇಳಿಕೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇಡೀ ದೇಶವೇ ಖಂಡಿಸಿದೆ. ಜಮೀರ್ ಅವರ ಹೇಳಿಕೆ ಇಡೀ ದೇಶ ಖಂಡಿಸ್ತದೆ. ಅದು ಅವರ ಮನೋಭಾವ ಏನಿದೆ ಅನ್ನೋದು ಗೊತ್ತಾಗ್ತದೆ. ಮನುಷ್ಯರು ಅಂತಕ್ಕಂಥವ್ರು ಅವ್ರಿಗೆ ತಿಳುವಳಿಕೆನೇ ಇಲ್ಲ, ಅವರು ಪಶುಗಳು, ಅವರಿಗೆ ಜ್ಞಾನವೇ ಇಲ್ಲ, ಅಜ್ಞಾನದ ಅಂಧಕಾಲದಲ್ಲಿದ್ದಾರೆ. ಕೂಡಲೇ ಅವರು ಕ್ಷಮೆಯನ್ನು ಕೇಳಬೇಕು. ಇವ್ರ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಇದನ್ನು ಅತ್ಯಂತ ಕಟುವಾಗಿ ಖಂಡಿಸ್ತೀನಿ. ಮಾತ್ರವಲ್ಲ, ಅವರು ಕ್ಷಮೆಯನ್ನು ಕೋರಬೇಕು. ಮೊನ್ನೆ ಸಿದ್ದರಾಮಯ್ಯನವರು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಪಾರ್ಟಿ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಬೇಡ, ಒಂದು ಸ್ಟ್ಯಾಂಡರ್ಡಲ್ಲಿ ಇರಿ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕೈನಾಯಕ ಜಮೀರ್ ಕೊಟ್ಟ ಒಂದು ಹೇಳಿಕೆ ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಬೀಸಿದೆ. ಇದರಿಂದ ಕಾಂಗ್ರೆಸ್ ನಾಯಕರು ಜಮೀರ್ ವಿರುದ್ಧ ಕೊತ ಅಂತ ಕುದೀತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಮೀರ್ಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ಜಾರಿ ಮಾಡಲಾಯಿತು. ಜಮೀರ್ ಹೇಳಿಕೆಯಿಂದ ಕೆರಳಿದ ಸಿದ್ದು ಕೂಡ ಜಮೀರ್ ಅಹಮದ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಜಮೀರ್ಗೆ ಕ್ಲಾಸ್ ತೆಗೆದುಕೊಂಡ ಬೆನ್ನಲ್ಲೇ ಟ್ವೀಟ್ ಮಾಡಿ ಜಮೀರ್ ಕ್ಷಮೆ ಯಾಚಿಸಿದ್ದಾರೆ. ನನ್ನ ಹೇಳಿಕೆಯಿಂದ ನೋವಾಗಿದ್ದರೆ ಕ್ಷಮೆ ಇರಲಿ, ಅತ್ಯಾಚಾರ ಆಗಲು ಮೈಮೇಲಿನ ಬಟ್ಟೆ ಕಾರಣವಲ್ಲ, ಕೆಲ ಪುರುಷರ ರೇಪಿಸ್ಟ್ ಮನಸ್ಥಿತಿ ಕಾರಣ ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಹೇಳಿಕೆ ಹಿಂದೆ ಹೆಣ್ಣು ಮಕ್ಕಳ ಮೇಲಿನ ಕಾಳಜಿ ಇದೆ. ಹಿಜಬ್ ಕಡ್ಡಾಯಗೊಳಿಸಿದ್ರೆ ರಕ್ಷಣೆ ಆಗುತ್ತೆ, ಶಿಕ್ಷಣಕ್ಕಿಂತ ಶಕ್ತಿಯುತವಾದ ಮತ್ತೊಂದು ಅಸ್ತ್ರವಿಲ್ಲ ಅಂತ ಟ್ವೀಟ್ ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾದ ಜಮೀರ್ ಹೇಳಿಕೆ. ಜಮೀರ್ ಹೇಳಿಕೆ ಖಂಡಿಸಿದ ರಣದೀಪ್ ಸುರ್ಜೇವಾಲಾ. ಶಾಸಕ ಜಮೀರ್ ಅಹಮದ್ ನೀಡಿದ್ದ ವಿವಾದಾತ್ಮಕ ಹೇಳಿಕೆಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜಮೀರ್ ಹೆಸರನ್ನ ಪ್ರಸ್ತಾಪಿಸದೆ ಖಂಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರೊಬ್ಬರು ಮಹಿಳೆಯರ ಬಗ್ಗೆ ಕೀಳುಮಟ್ಟದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಧುನಿಕ ಭಾರತದಲ್ಲಿ ಇಂತಹ ವಿಚಾರಗಳಿಗೆ ಅವಕಾಶವಿಲ್ಲ. ಇಂತಹ ಕೀಳುಮಟ್ಟದ ವಿಚಾರಧಾರೆಗಳು ಕೇವಲ ಬಿಜೆಪಿ ನಾಯಕರಿಗೆ ಮಾತ್ರ ಸೀಮಿತ. ಈ ಹಿಂದೆ ಬಿಜೆಪಿ ನಾಯಕರಾದ ಯೋಗಿ ಆದಿತ್ಯನಾಥ್, ಮನೋಹರ್ ಲಾಲ್ ಖಟ್ಟರ್ ಸೇರಿದಂತೆ ಇತರೆ ನಾಯಕರು ಮಹಿಳೆಯರ ಬಗ್ಗೆ ಕೀಳುಮಟ್ಟದಲ್ಲಿ ಮಾತನಾಡಿದ್ದರು. ಮಹಿಳೆಯರು ಭಾರತ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾರೆ. ಸಂಕುಚಿತ ಮನೋಭಾವ ಇರುವ ನಾಯಕರು ಬದಲಾಗುವ ಸಮಯ ಈಗ ಬಂದಿದೆ. ರಣದೀಪ್ ಸುರ್ಜೇವಾಲಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಸೈಲೆಂಟ್ ಗೇಮ್ ಆಡ್ತಿದೆಯಾ ಕಾಂಗ್ರೆಸ್? ಈ ರೀತಿ ಸುರ್ಜೇವಾಲಾ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಹಿಜಬ್ ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದೆ. ಇದು ಧರ್ಮದ ವಿಚಾರ ಆಗಿರೋದ್ರಿಂದ ಯಾವುದೇ ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಕೊಳ್ಳುವುದಕ್ಕೆ ಕಾಂಗ್ರೆಸ್ ತಯಾರಿಲ್ಲ. ಈಗಾಗಲೇ ಜಮೀರ್ ಅಹಮದ್ ಕೊಟ್ಟ ಹೇಳಿಕೆಯೇ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಅಂಥದ್ರಲ್ಲಿ ಈಗ ಮತ್ತೇನಾದರೂ ವೀರಾವೇಶದಿಂದ ನಾಯಕರು ಹೇಳಿಕೆ ಕೊಡುವುದಕ್ಕೆ ಹೊರಟ್ರೆ ಮತ್ತೆ ಕಾಂಗ್ರೆಸ್ಗೆ ಇದರಿಂದ ಲಾಭಕ್ಕಿಂತ ಹಾನಿಯೇ ಹೆಚ್ಚು. ಹೀಗಾಗಿ ಹಿಜಬ್ ಕುರಿತು ನಾಯಕರು ಬಹಿರಂಗ ಹೇಳಿಕೆ ನೀಡಬಾರದು ಅಂತ ತಾಕೀತು ಮಾಡಲಾಗಿದೆ. ಈ ವಿಚಾರದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದೆ, ಎಚ್ಚರಿಕೆಯ ನಡೆ ಅನುಸರಿಸುತ್ತಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು. ಹೀಗಾಗಿ ಅದು ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಲು ಕಾಂಗ್ರೆಸ್ ನಾಯಕರು ಏನನ್ನೂ ಹೇಳೋಕ್ಕೂ ಮುಂಚೆ 10 ಬಾರಿ ಯೋಚಿಸಿ ಮಾತನಾಡುತ್ತಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಗೆ ಹಿಜಬ್ ಕಾಂಗ್ರೆಸ್ಗೆ ಅತಿ ದೊಡ್ಡ ಅಸ್ತ್ರವಾಗಲಿದೆ. ಇದನ್ನೇ ಬಳಸಿಕೊಂಡು ಮುಸ್ಲಿಂ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಒಂದು ವೇಳೆ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೂ ಅದು ಕಾಂಗ್ರೆಸ್ಗೆ ಮುಳುವಾಗಲಿದೆ. ಇದರಿಂದ ಕಾಂಗ್ರೆಸ್ನ ಸೈಲೆಂಟ್ ಸ್ಟ್ರಾಟಜಿಗೆ ಹಿನ್ನಡೆಯಾಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಗೇಮ್ ಪ್ಲಾನ್. 2023ರ ಚುನಾವಣೆಯಲ್ಲಿ ಕಮ್ ಬ್ಯಾಕ್ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕರು ತಮ್ಮ 100% ನೀಡುತ್ತಿದ್ದಾರೆ. ತಮ್ಮ ಕಡೆಯಿಂದ ಯಾವುದೇ ರೀತಿ ಸಣ್ಣ ತಪ್ಪು ಆಗದಂತೆ ಕೇರ್ಫುಲ್ ಆಗಿ ಹೆಜ್ಜೆ ಇಡುತ್ತಿದ್ದಾರೆ. ಇದು ಧರ್ಮದ ವಿಚಾರ ಆಗಿರೋದ್ರಿಂದ ಮನಸ್ಸಿಗೆ ಬಂದಂತೆ ಹೇಳಿಕೆ ಕೊಡೋಕಾಗಲ್ಲ. ಯಾಕಂದ್ರೆ ಹಿಜಬ್ ಕೇಸರಿ ಸಂಘರ್ಷ ಅಲ್ಪಸಂಖ್ಯಾತ ಹಾಗೂ ಬಹುಸಂಖ್ಯಾತರ ನಡುವಿನ ಕಾದಾಟವಾಗಿದೆ. ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಸಂಘರ್ಷವಾಗಿದೆ. ಕಾಂಗ್ರೆಸ್ ಈ ಬಾರಿ ಚುನಾವಣೆಗೆ ತನ್ನ ಸ್ಟ್ರಾಟಜಿ ಬದಲು ಮಾಡಿಕೊಳ್ಳುವುದಕ್ಕೆ ಪ್ಲಾನ್ ಮಾಡ್ತಿದೆ ಅನ್ನೋ ಮಾತಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಜೊತೆಗೆ ಹಿಂದೂ ಮತಗಳನ್ನು ಕೂಡ ಸೆಳೆಯುವುದಕ್ಕೆ ಕಾಂಗ್ರೆಸ್ ಕಲಿಗಳು ರಣತಂತ್ರ ಹುಡುತ್ತಿದ್ದಾರೆ ಅನ್ನೋ ಮಾತಿದೆ. ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರ ಪಕ್ಷ. ಮುಸ್ಲಿಂ ವೋಟ್ಗಳ ಮೇಲೆ ಅವರ ಕಣ್ಣಿರುತ್ತೆ. ಹಿಂದೂಗಳನ್ನ ಯಾವಾಗಲೂ ಕಾಂಗ್ರೆಸ್ ಪರಿಗಣಿಸೋದೇ ಇಲ್ಲ ಅನ್ನೋ ಆರೋಪವಿದೆ. ಈ ಹಣಪಟ್ಟಿಯನ್ನು ಕಳಚಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಶತಪ್ರಯತ್ನ ಮಾಡುತ್ತಿದೆ.
ಈ ಬಾರಿ ಹಿಂದೂ ಮತಗಳ ಓಲೈಕೆಗೂ ಪ್ರಯತ್ನ ಮಾಡುತ್ತಿದೆ ಕೈಪಡೆ. ಇದೇ ಕಾರಣಕ್ಕೆ ಹಿಜಬ್ ಪರ ಬ್ಯಾಟಿಂಗ್ ಬೀಸೋ ಭರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ಬಿಟ್ರೆ ಇದರಿಂದ ಸಿಗೋ ಮತಗಳು ಕೂಡ ಕಾಂಗ್ರೆಸ್ಗೆ ದಕ್ಕೋದು ಕಷ್ಟವಾಗುತ್ತೆ. ಹೀಗಾಗಿ ಎರಡೂ ಸಮುದಾಯಗಳ ಜನರ ಭಾವನೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಲು ಕಾಂಗ್ರೆಸ್ ನಾಯಕರು ಶತಪ್ರಯತ್ನ ಮಾಡುತ್ತಿದ್ದಾರೆ. ತಮ್ಮ ಶಿಷ್ಯ ಜಮೀರ್ ಅಹಮದ್ ಕೊಟ್ಟಿರೋ ಹೇಳಿಕೆ ಸಿದ್ದುಗೂ ಕೂಡ ಮಗ್ಗುಲ ಮುಳ್ಳಾಗಿದೆ. ಹೀಗಾಗಿ ಹಿಜಬ್ ಬಗ್ಗೆ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು, ಈ ಬಗ್ಗೆ ಯಾವ ನಡೆಯನ್ನ ಅನುಸರಿಸಬೇಕು, ಸದನದಲ್ಲಿ ಈ ವಿಚಾರವನ್ನ ಹೇಗೆ ಪ್ರಸ್ತಾಪ ಮಾಡಬೇಕು, ಮತ್ತೆ ವಿವಾದವನ್ನ ಸೃಷ್ಟಿಸಿಕೊಳ್ಳದೆ ಮತ್ತೆ ಹಿಜಬ್ ವಿಚಾರದಲ್ಲಿ ಬಿಜೆಪಿಗೆ ಟಾರ್ಗೆಟ್ ಆಗದೆ ಇರೋ ರೀತಿಯಲ್ಲಿ ಹೇಗೆ ಜಾಣ ನಡೆ ಅನುಸರಿಸಬೇಕು ಅನ್ನೋದರ ಬಗ್ಗೆ ಸಿದ್ದು ಚಿಂತನೆ ನಡೆಸಿದ್ದಾರೆ. ಇದಕ್ಕಾಗಿಯೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಹಿಜಬ್ ವಿವಾದದಿಂದ ಡಿಸ್ಟರ್ಬ್ ಆಗಿರೋ ಕಾಂಗ್ರೆಸ್ ನಾಯಕರು ಮಂಗಳವಾರ ಸಭೆ ಕೂಡ ನಡೆಸಿದ್ರು. ಹಿಜಬ್ ವಿಚಾರವಾಗಿ ನಿರ್ದಿಷ್ಟವಾಗಿ ಕೆಲವರು ಮಾತ್ರ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂತೆ ನಿರ್ಬಂಧ ಹಾಕಿದ್ದಾರೆ ಸಿದ್ದು ಹಾಗೂ ಡಿಕೆಶಿ. ಕಾಂಗ್ರೆಸ್ಗೆ ಹಿಜಬ್ ಕದನ ಅಕ್ಷರಶಃ ಮಗ್ಗುಲ ಮುಳ್ಳಾಗ್ಬಿಟ್ಟಿದೆ. ಈ ಕಡೆ ನುಂಗಲೂ ಆಗದೆ ಉಗಳಲೂ ಆಗದೆ ಬಿಸಿ ತುಪ್ಪವಾಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಇದನ್ನ ಯಾವ ರೀತಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಫುಲ್ ಗೊಂದಲದಲ್ಲಿದ್ದಂತೆ ಕಾಣುತ್ತಿದೆ. ಇತ್ತ ಬಿಜೆಪಿ ಕೂಡ ಹಿಜಬ್ ವಿಚಾರದಲ್ಲಿ ರಾಜಕೀಯ ದಾಳ ಉರುಳಿಸೋದಕ್ಕೆ ಸಜ್ಜಾಗ್ತಿದೆ. ಅದಕ್ಕೆ ಅಂತಾನೆ ಮೆಗಾ ಪ್ಲಾನ್ ಮಾಡಿಕೊಳ್ತಿದೆ. ಹಿಜಬ್ ವಿಚಾರ ಹೇಗೆ ರಾಷ್ಟ್ರವ್ಯಾಪಿ ಸುದ್ದಿ ಆಯಿತು ಅನ್ನೋದಕ್ಕೆ ಸಿಟಿ ರವಿ ಕೊಟ್ಟ ಉತ್ತರ ಏನು? ವ್ಯಾಕ್ಸಿನ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಹೇಗಿತ್ತು? ಎರಡನೇ ದಿನದ ವಿಧಾನಮಂಡಲ ಅಧಿವೇಶನ, ಈ ಬಗ್ಗೆ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹಿಜಬ್ ಸಂಘರ್ಷದ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಸಿಟಿ ರವಿ. ವಿಧಾನಸಭೆಯಲ್ಲಿ ಖಾದರ್ ಹಾಗೂ ಶಾಸಕ ರಾಜೀವ್ ನಡುವೆ ಮಾತಿನ ಮಲ್ಲಯುದ್ಧ. ಬಿಜೆಪಿ ಕಾಂಗ್ರೆಸ್ ನಾಯಕರ ವಾಕ್ ಸಮರಕ್ಕೆ ವೇದಿಕೆಯಾದ ಹಿಜಬ್ ಹಗ್ಗ ಜಗ್ಗಾಟ, ಈ ಬಗ್ಗೆ ಹೇಳ್ತೀವಿ ನೋಡಿ. ಜಮೀರ್ ಅಹಮದ್ ಹೇಳಿಕೆ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ. ಜಮೀರ್ ದೃಷ್ಟಿಯಲ್ಲಿ ದೋಷವಿದೆ. ಕೋರ್ಟ್ ಮಧ್ಯಂತರ ಆದೇಶವನ್ನ ಎಲ್ಲರೂ ಪಾಲಿಸಬೇಕು, ಪಾಲಿಸದಿದ್ರೆ ಅವರ ಅಜೆಂಡಾ ಬೇರೇನೋ ಇದೆ ಅಂತ ಅರ್ಥ ಅಂತ ಕಿಡಿಕಾರಿದ್ದಾರೆ. ಶಾಲೆ ಈಗ ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಯಾಕೆ ಪ್ರಾರಂಭ ಮಾಡಿದ್ದಾರೆ? ಶಾಲೆಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿರ್ಲಿಲ್ವಾ? ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ದವ್ರಿಗೆ ಈಗ ಯಾಕೆ ಅದನ್ನು ಪ್ರಾರಂಭ ಮಾಡಿದ್ದಾರೆ? ಇದರಲ್ಲಿ ಹಿಡನ್ ಅಜೆಂಡಾ ಇದೆ. ಇದರಲ್ಲಿ ದೀರ್ಘಾವಧಿಯ ಪ್ರತ್ಯೇಕತೆಯ ಬೀಜವನ್ನ ಬಿತ್ತುವಂತ ಹಿಡನ್ ಅಜೆಂಡಾ ಇದೆ. ಕಾಂಗ್ರೆಸ್ ನಾಯಕರು ಹಿಜಬ್ ವಿಚಾರದಲ್ಲಿ ಹಿಂದೆ ಸರಿದಿದ್ದಾರೆ ಅನ್ನೋ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಿಟಿ ರವಿ, ಇದೊಂದು ಕಾಲೇಜಿನ ವಿಚಾರವಾಗಿತ್ತು. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಟ್ವೀಟ್ ಮಾಡಿದ್ರು. ನಂತರ ಈ ವಿಷಯ ದೇಶ ರಾಷ್ಟ್ರ ವ್ಯಾಪ್ತಿಗೆ ಹರಡಿತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದು ಒಂದು ಕಾಲೇಜಿನ ಇಶ್ಯೂ ಆಗಿತ್ತು. ಯಾವಾಗ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು, ಯಾವಾಗ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು, ಯಾವಾಗ ಇದ್ರ ಪರವಾಗಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ರು, ಆಗ ಅದು ದೇಶವ್ಯಾಪಿ ಆಯಿತು. ಅದರ ನಂತರ ಅದು ಅಂತಾರಾಷ್ಟ್ರೀಯ ಇಶ್ಯೂ ಆಗಿ ಪರಿವರ್ತನೆ ಆಯಿತು. ಇದೆಲ್ಲ ಕಾಕತಾಳೀಯ ಅಂತ ನನಗಂತೂ ಅನಿಸ್ತಿಲ್ಲ. ಇನ್ನು ಇತ್ತ ವಿಧಾನಸಭೆಯಲ್ಲಿ ಶಾಸಕ ಯುಟಿ ಖಾದರ್ ಹಿಜಬ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಶಾಲಾ ಕಾಲೇಜಿನಲ್ಲಿರುವ ವಾತಾವರಣದ ಬಗ್ಗೆ ಬೇಸರವಾಗಿದೆ, ಕೋರ್ಟ್ನಲ್ಲಿ ಪ್ರಕರಣವಿದೆ, ಕೋರ್ಟ್ ಹೇಳಿರೋದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿದ್ರು. ಎಲ್ಲ ವಿಚಾರಗಳನ್ನು ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಮತ್ತು ಹೆತ್ತವರು ಕೂತ್ಕೊಂಡು ಪ್ರಾರಂಭದಲ್ಲಿ ಬಗೆಹರಿಸಿದರೆ ಖಂಡಿತವಾಗಿಯೂ ಈ ರೀತಿಯ ಪರಿಸ್ಥಿತಿ ಬರಲಿಕ್ಕಿಲ್ಲ. ಈ ರೀತಿ ಆದದ್ದು ಎಲ್ಲರಿಗೂ ಕೂಡ ಅತ್ಯಂತ ನೋವಿನ ವಿಚಾರ. ಕರಾವಳಿ ಪ್ರದೇಶದ ಪ್ರತಿಯೊಂದು ವರ್ಗದವರಿಗೂ, ಪ್ರತಿಯೊಂದು ಸಮುದಾಯ ಕೂಡ ಇದೆಲ್ಲರಿಗೂ ಕೂಡ ಬಹಳಷ್ಟು ಇವತ್ತು ಬೇಸರ ಇದೆ. ಆದರೆ ಅದು ಆದಷ್ಟು ಬೇಗನೆ ಒಳ್ಳೆ ರೀತಿಯ ಮುಗಿಲಿ ಅಂತೇಳಿ ನಮ್ಮ ಸಹಕಾರ ಕೊಡ್ತೇವೆ. ಮತ್ತು ನಾವೆಲ್ಲರೂ ಕೂಡ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡುವುದಲ್ಲದೆ ಸಮಸ್ಯೆಯನ್ನು ಬಿಗಡಾಯಿಸಲಿಕ್ಕೆ ಇಲ್ಲ. ಸದನದಲ್ಲಿ ಕಾವೇರಿದ ವ್ಯಾಕ್ಸಿನ್ ಜಟಾಪಟಿ, ಬಿಜೆಪಿ ಕೈ ನಾಯಕರ ನಡುವೆ ವಾಕ್ ಸಮರ. ಹಿಜಬ್ ವಿಚಾರದ ಜೊತೆಗೆ ವಿಧಾನಸಭೆ ಹಲವು ವಿಚಾರಗಳ ಚರ್ಚೆಗೆ ಸಾಕ್ಷಿಯಾಯಿತು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಪ್ರಸ್ತಾಪದ ಮೇಲೆ ಚರ್ಚೆ ಆಯಿತು. ಈ ವೇಳೆ ಕೋವಿಡ್ ಲಸಿಕೆ ವಿಚಾರವಾಗಿ ಸದನದಲ್ಲಿ ಗದ್ದಲ ನಡೆಯಿತು. ಕುರುಚಿ ಶಾಸಕ ಪಿ ರಾಜೀವ್ ಹಾಗೂ ಯುಟಿ ಖಾದರ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಮೋದಿ ವ್ಯಾಕ್ಸಿನ್, ಬಿಜೆಪಿ ವ್ಯಾಕ್ಸಿನ್ ಎಂದು ನಾವು ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಎಂದು ಕಾಂಗ್ರೆಸ್ ಶಾಸಕರು ಹೇಳಲಿ ಎಂದು ಪಿ ರಾಜೀವ್ ಪ್ರಶ್ನೆ ಹಾಕಿದರು. ನರೇಂದ್ರ ಮೋದಿ ಅವರ ವ್ಯಾಕ್ಸಿನ್ ಅನ್ನೋ ಕಾರಣಕ್ಕಾಗಿ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ, ಇದು ಬಿಜೆಪಿ ವ್ಯಾಕ್ಸಿನ್ ಅಂತ ಹೇಳಿ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ ಅನ್ನೋರು ಒಬ್ರು ಕೈ ಎತ್ತಲಿ. ರಾಜೀವ್ ಹೇಳಿಕೆಗೆ ಸಿಡಿಮಿಡಿಗೊಂಡ ಯುಟಿ ಖಾದರ್, ಇದು ಪ್ರಧಾನಿ ಮೋದಿ ವ್ಯಾಕ್ಸಿನ್ ಎಂದು ಬಿಜೆಪಿಗರು ಪ್ರಚಾರ ಮಾಡಿದ್ರು. ನಮ್ಮ ದೇಶದವರಿಗೆ ವ್ಯಾಕ್ಸಿನ್ ಇಲ್ಲ, ಇಂಥದ್ರಲ್ಲಿ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ ಯಾಕೆ ವ್ಯಾಕ್ಸಿನ್ ಕೊಟ್ರಿ ಅಂತ ಗರಂ ಆದ್ರು. ಬಿಜೆಪಿ ವ್ಯಾಕ್ಸಿನ್, ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಯಾರು ಹೇಳಿದ್ರು ಅಂತ ನಮ್ಗೆ ಯಾವ್ದು ಸ್ಪಷ್ಟ ಇಲ್ಲ, ಎಲ್ಲಿ ಅಪಪ್ರಚಾರ ಆಗಲಿಲ್ಲ. ನೀವು ಬಿಜೆಪಿ ಅವರನ್ನು ಪ್ರಚಾರ ಮಾಡಿಕೊಂಡು ಹೋದ್ರು, ಇದು ಬಿಜೆಪಿ ವ್ಯಾಕ್ಸಿನ್, ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತ ಹೇಳಿ ಅಪಪ್ರಚಾರ ಅಲ್ಲ, ನಿಮ್ಮ ಪ್ರಚಾರವಾಯಿತು.
ನಾನೀಗ ನಿಮಗೆ ಕೇಳುವಂಥದ್ದು, ಈ ವ್ಯಾಕ್ಸಿನ್ ಇಷ್ಟೆಲ್ಲ ತಾವು ಮಾತಾಡಿದಿರಲ್ಲ ಸಂಬಂಧಪಟ್ಟ, ಈ ವ್ಯಾಕ್ಸಿನ್ ತಯಾರು ಮಾಡಿದಂಥ ಆಸ್ಟ್ರಾಜೆನೆಕಾ ತಯಾರು ಮಾಡಿದಂಥ ಆ ಮಾಲೀಕನಿಗೆ ನೀವು ನೋಬೆಲ್ ಪ್ರಶಸ್ತಿ ಕೊಡುವ ಅಥವಾ ಪದ್ಮಶ್ರೀ ಪ್ರಶಸ್ತಿ ಕೊಡೋ ಬದಲು ಅವನಿಗೆ ದೇಶ ಬಿಟ್ಟು ನಮಗೆ ದೇಶ ಬೇಡ ಅಂತೇಳಿ ಇಂಗ್ಲೆಂಡ್ ಹೋಗಿ ಕೂತ್ಕೊಂಡು ಅಲ್ಲಿ ಫ್ಯಾಕ್ಟ್ರಿ ಮಾಡಿದನಲ್ಲ, ಈ ದೇಶಕ್ಕೆ ನಾಚಿಕೆ ಆಗುದು ನಿಮಗೆ? ಇವರಿಬ್ಬರ ಮಾತಿನ ಜಟಾಪಟಿ ನಡೆಯುತ್ತಿರುವಾಗ ನಡುವೆ ಪ್ರವೇಶಿಸಿದ ಪ್ರಿಯಾಂಕ್ ಖರ್ಗೆ, ರಾಜೀವ್ ಅವರು ಬಿಜೆಪಿಗೆ ಹೋದ ಮೇಲೆ ವೈಜ್ಞಾನಿಕ ಮನೋಭಾವ ಕಳೆದುಕೊಂಡಿದ್ದಾರೆ. ವ್ಯಾಕ್ಸಿನ್ ಯಾರೇ ಮಾಡಲಿ ಜನರಿಗೆ ಸೇವೆ ಮಾಡುವುದು ಎಲ್ಲರ ಜವಾಬ್ದಾರಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜೀವ್ ಸಾಹೇಬ್ರು ಹೇಳಿದ್ರು, ಯಾರು ದೊಡ್ಡ ದೊಡ್ಡ ನಾಯಕರಿದ್ರು ಅವ್ರ ಕಡೆಯಿಂದ ಸ್ಪಷ್ಟವಾದಂಥ ಸಂದೇಶ ಜನರಿಗೆ ಹೋಗಿಲ್ಲ, ಇದು ಮೋದಿ ವ್ಯಾಕ್ಸಿನ್, ಅದು ವ್ಯಾಕ್ಸಿನ್, ಇದು ವ್ಯಾಕ್ಸಿನ್ ಅಂತ. ವ್ಯಾಕ್ಸಿನ್ ಯಾರೇ ಮಾಡಲಿ ಅದು ಸೆಕೆಂಡ್ರಿ. ಇಟ್ ಇಸ್ ದೇರ್ ಜಾಬ್, ಇಟ್ ಇಸ್ ದೇರ್ ಡ್ಯೂಟಿ ಟು ಸರ್ವ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ. ಇನ್ನು ಇತ್ತ ಪರಿಷತ್ನಲ್ಲಿ ಬಿಸಿ ಬಿಸಿ ಚರ್ಚೆ ವೇಳೆ ಒಂದು ಹಾಸ್ಯ ಪ್ರಸಂಗ ನಡೆಯಿತು. ಕಾಂಗ್ರೆಸ್ ಎಂಎಲ್ಸಿ ಸಿಎಂ ಇಬ್ರಾಹಿಂ ಹಿಜಬ್ ವಿಚಾರ ಪ್ರಸ್ತಾಪಕ್ಕೆ ಅವಕಾಶ ಕೊಡಿ ಎಂದು ಕೇಳಿದ್ರು. ಈ ವೇಳೆ ಸಭಾಪತಿ ಬಸವರಾಜ್ ಹೊರಟ್ಟಿ ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಡುತ್ತೇನೆ ಅಂದ್ರು. ಈ ವೇಳೆ ಇದಕ್ಕೆ ರಿಯಾಕ್ಟ್ ಮಾಡಿದ ಸಿಎಂ ಇಬ್ರಾಹಿಂ, ಯಾವಾಗ ಅವಕಾಶ ಕೊಡ್ತೀರಾ ಹೇಳಿ, ಯಾಕೆಂದ್ರೆ ನಾನು ಎಷ್ಟು ದಿನ ಇಲ್ಲಿ ಇರುತ್ತೇನೆ ಎಂದು ಗೊತ್ತಿಲ್ಲ ಅಂದ್ರು. ಈ ವೇಳೆ ಸಚಿವ ಬಿಸಿ ಪಾಟೀಲ್ ಹಾಸ್ಯ ಚಟಾಕಿ ಹಾರಿಸಿ, ಇವತ್ತು ಇದೇ ಹೆಡ್ಲೈನ್ ಅಂದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್, ತಾವು ಎಲ್ಲಿ ಇರ್ತೀರಾ ಎಂದು ಹೇಳಿ ಎಂದು ಇಬ್ರಾಹಿಂ ಕಾಲೆಳೆದ್ರು. ನನ್ನ ಜೊತೆಗೆ ಚರ್ಚೆ ಮಾಡೋದೇನಿದೆ, ಇವತ್ತಿನ ಅಜೆಂಡಾದಲ್ಲಿ ತಗೊಂಡಿಲ್ಲ. ಅದೇ ಯಾವಾಗ ತಗೋತೀರಿ ಅಂತ? ಇವತ್ತಿನ ಅಜೆಂಡಾದಲ್ಲಿ ತಗೊಂಡಿಲ್ಲ. ಅಲ್ಲ, ಯಾವಾಗ ತಗೋತೀರಿ? 0 ಅವರ್ ಅವತ್ತಿನ ಅವತ್ತು ಕೊಡಬೇಕು, 0 ಅವರ್ ಕೊಟ್ಟರೆ. 0 ಅಂದ್ರೆ ಡೈಲಿ 0 ಅವರ್ ಇದೆ, ನಾಳೆ ಕೊಡ್ತೀರಾ, ನಾಡಕ್ ಕೊಡ್ತೀರಾ? 0 ಅವರ್ ಕೊಟ್ಟಿದ್ದೀವಿ. ಯಾಕಂದ್ರೆ ಕಳ್ಸಿದ್ದೇನೆಲ್ಲ ಯಾವ್ದು ಇಂಪಾರ್ಟೆಂಟ್ ನಾನು ಕಳ್ಸುವಂತದ್ದು ಸೆನ್ಸೇಷನ್ ಆಗತ್ತೆ ಅಂತ ಹೇಳಿ ನೀವು ತಗೊಳ್ಳೋದಕ್ಕೆ ಹಿಂಜರಿತಾ ಇದ್ದೀರಿ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲ, ತಗೊಳ್ಳಕ್ ಹಿಂಜರಿದಲ್ಲ, ತಗೊಂಡಿವಿ, ಸಾಕಷ್ಟು ಇವ್ನು ಕೊಟ್ಟಿದೀವಿ. ಇವತ್ತಿನ 0 ಅವರ್ದಲ್ಲಿ ಇಲ್ಲ, ನಿಮ್ ಕೂಡ ಚರ್ಚೆ ಮಾಡೋದು ಅಂತ ಹೇಳಿ. ಯಾಕಂದ್ರೆ ನಾನು ಎಷ್ಟು ದಿವಸ ಇಲ್ಲಿ ಇರ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಹೋಗೋಕೆ ಮುಂಚೆ ಸ್ವಲ್ಪ ದಯವಿಟ್ಟು ಸಬ್ಜೆಕ್ಟ್ ಮುಗಿಸ್ಬಿಡ್ರಿ ದಯವಿಟ್ಟು. ಇನ್ನು ಪರಿಷತ್ನಲ್ಲಿ ರೋಷಾವೇಶದಿಂದ ಮಾತನಾಡಿದ ನೂತನ ಬಿಜೆಪಿ ಸದಸ್ಯ ಡಿಎಸ್ ಅರುಣ್, ರಾಜ್ಯಪಾಲರ ಭಾಷಣಕ್ಕೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡುತ್ತಿದ್ದಾರೆ. ಈಗ ತುರ್ತು ಪರಿಸ್ಥಿತಿ ಇದೆ, ಬಿಗುವಿನ ವಾತಾವರಣ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ. ಆದ್ರೆ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ತುರ್ತು ಪರಿಸ್ಥಿತಿನ ಅಂತ ಮರುಪ್ರಶ್ನೆ ಹಾಕಿದ್ರು. ಈಗಿನ ವಾತಾವರಣ ಬಿಗುವಿನ ವಾತಾವರಣ, ತುರ್ತು ಪರಿಸ್ಥಿತಿಲಿ ಇದೀವಿ ಅಂತ ಮಾತಾಡ್ತಾ ಇದ್ರು. ಯಾವ ತುರ್ತು ಪರಿಸ್ಥಿತಿ ಮಾತಾಡ್ತಾ ಇರೋದಂಥದ್ದನ್ನ ನಾನು ಸುಮ್ಮನೆ ಅನಲೈಸ್ ಮಾಡ್ತಾ ಇದ್ದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ತುರ್ತು ಪರಿಸ್ಥಿತಿನ, ಕೈಯಲ್ಲಿ ತಲವಾರು ಇಟ್ಕೊಂಡು ಹೋಗೋವಂಥದ್ದನ್ನ ತುರ್ತು ಪರಿಸ್ಥಿತಿನ, ಯಾವ ತುರ್ತು ಪರಿಸ್ಥಿತಿಲಿ ನಾವಿದ್ದೀವಿ? ಕರಾವಳಿಯಲ್ಲಿ ಬಿಗುವಿನ ವಾತಾವರಣ ಬಂದಾಗ ಯಾರು ಕಂಟ್ರೋಲ್ ಮಾಡಿದ್ದು? ಆ ತುರ್ತು ಪರಿಸ್ಥಿತಿನ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯದ ಸಮಯದಲ್ಲಿ ಹಲವು ವಿಚಾರಗಳ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರವೇ ನಡೆಯಿತು. ಇವೆಲ್ಲದರ ನಡುವೆ 2ನೇ ದಿನ ಕಲಾಪಕ್ಕೆ ಬಹುತೇಕ ಶಾಸಕರು ಗೈರಾಗಿದ್ರು. ಶಾಸಕರಿಲ್ಲದೆ ವಿಧಾನಸಭೆ ಸೀಟುಗಳು ಖಾಲಿ ಹೊಡಿತಿದ್ವು. ಒಟ್ಟಾರೆಯಾಗಿ ಹಿಜಬ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದ್ದು ಜಾಣ ನಡೆ ಅನುಸರಿಸುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.